ಪುರುಷರ ಲೈಂಗಿಕ ಹಾರ್ಮೋನ್ ಟೆಸ್ಟೋಸ್ಟೆರೋನ್ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ಇವತ್ತು ಮಾತಾಡೋಣ. ತುಂಬ ಸೆನ್ಸಿಟಿವ್ ಟಾಪಿಕ್ಕು, ತುಂಬ ಜನ ಹೆಸಿಟೇಟ್ ಮಾಡ್ತಾರೆ ಮಾತಾಡಲಿಕ್ಕೆ. ಬಟ್ ನಾನು ಇವತ್ತು 3 ವಿಷಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನೀವೇನು ಮಾಡಬಾರ್ದು, ಯಾಕಂದರೆ ಮಾಡೋ ಮುಂಚೆ ಮಾಡಬಾರ್ದನ್ನು ಅವಾಯ್ಡ್ ಮಾಡಬೇಕಲ್ಲ. ಎರಡನೇದು ಏನು ಪ್ರಾಡಕ್ಟ್ ತೊಗೊಳ್ಬೇಕು, ಏನು ಪ್ರಾಡಕ್ಟ್ ತೊಗೊಳ್ಬಾರ್ದು. ಮೂರನೇದು ನೀವು ಯಾವ ಥರ ನ್ಯಾಚುರಲ್ ರೆಮಿಡಿ ಮನೆಯಲ್ಲೇ ಏನು ಆಕ್ಟಿವಿಟಿ ಮಾಡಿದರೆ ಇನ್ಕ್ರೀಸ್ ಆಗುತ್ತೆ ಅಂತ ಮಾತಾಡೋಣ. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಪಾಯಿಂಟ್ ನಂಬರ್ 1, ಏನು ಮಾಡಬಾರ್ದು ಬಗ್ಗೆ ಮಾತಾಡುವಾಗ ಫಸ್ಟ್ ಅಲ್ಲಿ ನಿದ್ದೆ ಬಗ್ಗೆ ಬರುತ್ತೆ. ನಿದ್ದೆ ಬಗ್ಗೆ ಹೇಳುವಾಗ ಸ್ನೇಹಿತರೆ, ನೀವು 6 ಗಂಟೆಗಿಂತ ಕಮ್ಮಿ ಮಲಗ್ತಾ ಇದ್ರೆ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ 6 ಗಂಟೆಯಿಂದ ಜಾಸ್ತಿ ಮಲಗಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಮಿಸ್ಟೇಕು. ಎರಡನೇ ಕ್ಯಾಟಗರಿ ಬರುವಾಗ ನೀವು ಅಯ್ಯೋ ಅಂತ ಸ್ಟ್ರೆಸ್ ಮಾಡ್ತಾ ಇದ್ರೆ ನಿಮ್ ಕಾರ್ಟಿಸಾಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್. ಅದಾದ್ರೆ ನಿಮ್ ಟೆಸ್ಟೋಸ್ಟೆರೋನ್ ಜುಯ್ ಅಂತ ಕೆಳಗಾಗುತ್ತೆ. ಟೆಸ್ಟೋಸ್ಟೆರೋನ್ ಜುಯ್ ಅಂತ ಕೆಳಗಾದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಗೊತ್ತಿದೆಯಲ್ಲ. ಸ್ಟ್ರೆಸ್ ಆದಾಗ ಏನ್ ಮಾಡ್ಬೇಕು, ನಿಮ್ ಕೈಯಲ್ಲಿ ಏನ್ ಕಂಟ್ರೋಲ್ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ, ಇಲ್ಲದಿದ್ದನ್ನು ಬಿಟ್ಟು ಬಿಡಿ ಸ್ನೇಹಿತರೆ, ಟೆನ್ಷನ್ ಮಾಡ್ಕೊಳ್ಬೇಡಿ. ಮೂರನೇದು ಏನು ಮಾಡಬಾರ್ದು ಗೊತ್ತಾ, ನೀವು ಜಂಕ್ ಹೈ ಪ್ರೊಸೆಸ್ಡ್ ಫುಡ್ ತಿನ್ನೋದನ್ನ ಬಿಟ್ಟು ಬಿಡಬೇಕು. ನೀವು ಅದನ್ನ ತಿಂತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಬಾಡಿಲಿ ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ, ಮಸಲ್ ಕಮ್ಮಿ ಇರುತ್ತೆ ಅಂಡ್ ಟೆಸ್ಟೋಸ್ಟೆರೋನ್ ಕಮ್ಮಿ ಆಗುತ್ತೆ ಅಂಡ್ ನಿಮ್ಮ ಪವರ್ ಕಮ್ಮಿ ಆಗುತ್ತೆ. ಸ್ನೇಹಿತರೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಟೆಸ್ಟೋಸ್ಟೆರೋನ್ ಇನ್ಕ್ರೀಸ್ ಆಗಬೇಕಾದ್ರೆ ಈ 3 ವಿಷಯನ ಮಾಡೋದನ್ನ ಬಿಟ್ಬಿಡಿ. ಜಂಕ್ ತಿನ್ನೋದನ್ನ ಬಿಟ್ಬಿಡಿ, ನಿದ್ದೆ ಕಮ್ಮಿ ಇಡೋದನ್ನ ಬಿಟ್ಬಿಡಿ, ಸ್ಟ್ರೆಸ್ ಮಾಡೋದನ್ನ ಬಿಟ್ಬಿಡಿ. ನೆಕ್ಸ್ಟ್ ಹೋಗೋಣ ಪ್ರಾಡಕ್ಟ್ ಬಗ್ಗೆ. ಪ್ರಾಡಕ್ಟ್ ಅಂತ ಹೇಳೋಗ ನೋಡಿ, ಪ್ರಾಡಕ್ಟ್ ಬಂದ್ಬಿಡ್ತಾಳೆ. ಯಾವ ಪ್ರಾಡಕ್ಟ್, ಸೀಕ್ರೆಟ್ ಪ್ರಾಡಕ್ಟ್, ಎಲ್ಲ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಟೆಸ್ಟೋಸ್ಟೆರೋನ್ ಜುಯ್ ಅಂತ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಈ ಪ್ರಾಡಕ್ಟ್ನ ಬಿಸಾಡಿ, ಸೆಕೆಂಡ್ ಈ ಪ್ರಾಡಕ್ಟ್ನ ಬಿಸಾಡಿ, ಥರ್ಡ್ ಈ ಪ್ರಾಡಕ್ಟ್ನ ಬಿಸಾಡಿ. ಯಾಕೆ ಗೊತ್ತಾ ಸ್ನೇಹಿತರೆ, ಗೋಕ್ ಶೂರಕ್ಕೆ ಹಣ ಖರ್ಚು ಮಾಡ್ತಿದ್ದೀರಾ, ಶಿಲಾಜಿತಿಗೆ ಹಣ ಖರ್ಚು ಮಾಡ್ತಿದ್ದೀರಾ, ಏನೇನಕ್ಕೆ ಹಣ ಖರ್ಚು ಮಾಡ್ತಿದ್ದೀರಾ, ಅಲ್ಲ ವಯಾಗ್ರಾಗೆ ಹಣ ಖರ್ಚು ಮಾಡ್ತಿದ್ದೀರಾ. ಸ್ನೇಹಿತರೆ, ಇದು ಯಾವುದು ಮಾಡೋದ್ರಿಂದ ನಿಮ್ಮ ಟೆಸ್ಟೋಸ್ಟೆರೋನ್ ಜುಯ್ ಅಂತ ಮೇಲೆ ಹೋಗಲ್ಲ, ನಿಮ್ಮನ್ನ ಮಂಗ ಮಾಡ್ತಾ ಇದ್ದಾರೆ. ಇದೆಲ್ಲ ಚೆರಿ ಆನ್ ಟಾಪ್ ತರ. ನಾನು ಇದಾದ್ಮೇಲೆ ಏನು ಪಾಯಿಂಟ್ ಹೇಳ್ತೀನಿ ಅದೆಲ್ಲ ಮಾಡಿ ಆದ್ಮೇಲೆ ಸರ್ ನಿಮ್ಮ ಹತ್ರ ದುಡ್ಡಿದೆ, ಜಾಲಿ ಮಾಡ್ಲಿಕ್ಕೆ ದುಡ್ಡಿದೆ, ಹೋಗಿ ಬಿಯರ್ ಕುಡಿಲಿಕ್ಕೆ ದುಡ್ಡಿದೆ ಅಂದ್ರೆ ಆ ಬಿಯರ್ ಕುಡಿಯೋ ದುಡ್ಡನ್ನ ಬಿಟ್ಟು ಅದನ್ನ ಈ ಪ್ರಾಡಕ್ಟ್ ಮೇಲೆ ಹಾಕಿ. ಯಾವಾಗ ಗೊತ್ತಾ, ಫಸ್ಟ್ ಬೇಸ್ ನಾನು ಏನು ಹೇಳ್ತೀನಲ್ಲ ಅದನ್ನ ಮಾಡಿ ಆದ್ಮೇಲೆ ಈಗ ಏನು ಮಾಡಿದ್ರೆ ಆಗತ್ತೆ. ಫಸ್ಟ್ ಥಿಂಗು, ನಿಮ್ಮ ಡಯಟ್ ಅಲ್ಲಿ ನೀವೇನು ತಿಂತೀರಲ್ಲ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಅಂದ್ರೆ 20 to 25% ಆಫ್ ಯುವರ್ ಕ್ಯಾಲರೀಸ್ ಶುಡ್ ಕಮ್ ಫ್ರಮ್ ಫ್ಯಾಟ್. ಹೆಲ್ದಿ ಫ್ಯಾಟ್ ಲಿಸ್ಟ್ ಇಲ್ಲಿ ಹಾಕ್ತಾ ಇದ್ದೀನಿ. ಹೆಲ್ದಿ ಫ್ಯಾಟ್ಸ್ ಇದನ್ನೆಲ್ಲ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡಿಕೊಂಡು 2000 ಕ್ಯಾಲರೀಸ್ ತಿಂತಿದ್ರೆ 500 ಕ್ಯಾಲರೀಸ್ ಅದರಿಂದ ಬರಬೇಕು. ಕ್ಯಾಲ್ಕುಲೇಷನ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಪರ್ಸನಲ್ ಗೈಡೆನ್ಸ್ ಬೇಕು ಅಂದ್ರೆ ನೋಡಿ, ನಮ್ಮ ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್ ಇಷ್ಟೆಲ್ಲ ಇದೆ. ಎನ್ರೋಲ್ ಆಗಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡ್ಕೋಬಹುದು. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ, ನೀವು ಹೆವಿ ಲಿಫ್ಟಿಂಗ್ ಮಾಡಬೇಕು. ಹೆವಿ ಲಿಫ್ಟಿಂಗ್ ಅಂದರೆ ನಿಮ್ಮ ಕೆಪಾಸಿಟಿ 10 kg ಇದ್ದು ನೀವು 20 kg ಎತ್ತೋದಲ್ಲ. ನಿಮ್ಮ ಕೆಪಾಸಿಟಿ ಏನು, 10 ರಿಂದ 15 ರೆಪಿಟೇಷನ್. ವೇಟ್ ಟ್ರೈನಿಂಗ್ ಮಾಡುವಾಗ 15 ರೆಪಿಟೇಷನ್ ಮಾಡೋಕೆ ಎಷ್ಟು ವೇಟ್ ಎತ್ತಕ್ಕಾಗುತ್ತೆ, ಕಷ್ಟಪಟ್ಟು ಎಗ್ರೆಷನ್, ಅಷ್ಟು ವೇಟ್ನ ಎತ್ತಿದಾಗ ನಿಮ್ಮ ಟೆಸ್ಟೋಸ್ಟೆರೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಹೌದು, ಸ್ಕ್ವಾಟ್ ಮಾಡೋದ್ರಿಂದ ಮಾತ್ರ ಆಗಲ್ಲ, ಓವರ್ ಆಲ್ ವೇಟ್ ಟ್ರೈನಿಂಗ್ ಇಂದ ಆಗುತ್ತೆ. ಯಾಕೆ ಗೊತ್ತಾ, ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ, ಬಾಡಿ ಫ್ಯಾಟ್ ಕಮ್ಮಿ ಆಗುತ್ತೆ. ಮಸಲ್ ಮಾಸ್ ಜಾಸ್ತಿ ಇದ್ದಷ್ಟು ಟೆಸ್ಟೋಸ್ಟೆರೋನ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಮೂರನೇ ಪಾಯಿಂಟ್ ನಿಮ್ಗೆ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ, ಮಲಗೋದು 7 ರಿಂದ 8 ಗಂಟೆ ನಿದ್ದೆ ಮಾಡಿ ಚಂದ ಮಲಗಿ. ಲೇಟ್ ಮಲಗಿದ್ರೆ ಲೇಟ್ ಹೇಳಿ, ಇಲ್ಲ ಅಂದರೆ ಕೆಲಸ ಇದೆಯಾ ರಾತ್ರಿ ಬೇಗ ಮಲಗಿ ಫೋನ್ನ ಸೈಡಲ್ಲಿ ಇಟ್ಟು. ಅರ್ಥ ಆಯ್ತಾ? ಇದರಿಂದ ಡೆಫಿನೆಟ್ಲಿ ಟೆಸ್ಟೋಸ್ಟೆರೋನ್ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಚೆರಿ ಆನ್ ಟಾಪ್, ಇದಕ್ಕೆಲ್ಲದಕ್ಕೆ ಇಂಪಾರ್ಟೆಂಟ್ ವಿಷಯ ಯಾರು ನಿಮಗೆ ಹೇಳಲ್ಲ ಸ್ನೇಹಿತರೆ, ಹೇಳಲ್ಲ ನಾನು. ಮಾಸ್ಟರ್ಬೇಟ್ ಮಾಡೋದ್ರಿಂದ ಟೆಸ್ಟೋಸ್ಟೆರೋನ್ ಕಮ್ಮಿ ಆಗುತ್ತೆ ಅಂತ ಟೆನ್ಷನ್ ಮಾಡೋದನ್ನ ಬಿಟ್ಟು ಲೈಫಲ್ಲಿ ಕಾನ್ಫಿಡೆಂಟ್ ಆಗಿ ಪ್ರೊಡಕ್ಟಿವ್ ಆಗಿ ನಾನು ಸಕ್ಸೀಡ್ ಆಗ್ತಿದ್ದೇನೆ ಅಂತ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಹೋಗಿ, ಇದು ಆಟೋಮ್ಯಾಟಿಕಲಿ ನಿಮ್ಮ ಟೆಸ್ಟೋಸ್ಟೆರೋನ್ ಇನ್ಕ್ರೀಸ್ ಮಾಡುತ್ತೆ. ನೀವು ಯಾವಾಗ ಅಯ್ಯೋ ನಾನು ಸೋಲ್ತಾ ಇದ್ದೇನೆ ಅಯ್ಯೋ ಅಂತ ಇದ್ದಾಗ ನೀವು ಅಯ್ಯೋ ಅಂತ ಇದ್ದು ಟೆಸ್ಟೋಸ್ಟೆರೋನ್ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ಮಾಡಿದ್ರೆ ನ್ಯಾಚುರಲಿ ಇಂಪ್ರೂವ್ ಆಗುತ್ತೆ. ಏನೇ ಪ್ರಾಡಕ್ಟ್ ಬೇಡ, ಬ್ಯಾಲೆನ್ಸ್ ಡಯಟು, ವೇಟ್ ಟ್ರೈನಿಂಗು, ರೈಟ್ ಸ್ಲೀಪು ಆ್ಯಂಡ್ ಕಾನ್ಫಿಡೆನ್ಸು. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಇದೇ ಥರದ ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್.